ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 40ನೇ ಅಧ್ಯಾಯ 1-2ನೇ ವಾಕ್ಯ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾರಿಗೋಸ್ಕರ ನಿರೀಕ್ಷಿಸ್ತಾ ಇದ್ದೇವೆ? ಸಾಮಾನ್ಯವಾಗಿ ಮನುಷ್ಯರಾಗಿ ನಾವು ನಿರೀಕ್ಷೆ ಮಾಡುವಂಥದ್ದು ಮನುಷ್ಯರ ಮೇಲೆಯೇ. ಯಾರೋ ಒಬ್ಬ ಆತ್ಮಿಕ ವ್ಯಕ್ತಿಗಳಿಗೋಸ್ಕರ ನಾವು ನಿರೀಕ್ಷಿಸುತ್ತಿದ್ದೇವೆ. ಕೆಲವು ಸಮಯ ನಾವು ನಿರೀಕ್ಷಿಸುವಂಥದ್ದು ಎಂಥ ಸಮಯದಲ್ಲಿ ಯಾರ ಮೇಲೆ ಎಂಬುದಾಗಿ ನಾವು ನೋಡೋದಾದ್ರೆ ಅದು ಕೇವಲ ಮನುಷ್ಯ ಮಾತ್ರದವರ ಮೇಲೆ ಆಗಿರುತ್ತದೆ. ಆದರೆ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸುತ್ತೇನೆ. ಏನಕ್ಕಾಗಿ ಆತನು ನಿರೀಕ್ಷಿಸ್ತಾ ಇದ್ದಾನೆ ಅಂದ್ರೆ, ಆತನು ಬಹಳ ದಿವಸಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಬಹಳ ದಿವಸಗಳಿಂದ ದೇವರನ್ನ ಆರಾಧಿಸ್ತಾ ಇದ್ದಾನೆ. ದೇವರ ದರ್ಶನಕ್ಕಾಗಿ ಅಥವಾ ದೇವರಿಂದ ಒಂದು ಉತ್ತರ ಸಿಗಬಹುದು ಎನ್ನುವಂಥ ಪರಿಸ್ಥಿತಿಯಲ್ಲಿ ಆತನು ಕೂತುಕೊಂಡಿದ್ದಾನೆ. ಆದರೆ ಆತನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲೇ ಇಲ್ಲದ ಪರಿಸ್ಥಿತಿಗಳು ಆತನ ಜೀವಿತದಲ್ಲಿ ಬರುತ್ತದೆ. ಅಂತ ಒಂದು ಪರಿಸ್ಥಿತಿಗಳು ಬರುವಾಗ ಆತನೇನು ಮಾಡುತ್ತಾನೆ, ಆತನು ದೇವರನ್ನ ನಿರೀಕ್ಷಿಸ್ತಾ ಇರ್ತಾನೆ. ಕರ್ತನ ಮೇಲೆ ನಿರೀಕ್ಷೆ ಇಟ್ಟು ಕಾದು ಕೂತ್ಕೊಳ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಆತನು ನನ್ನವರೆಗೆ ಕಿವಿಗೊಟ್ಟು ಲಕ್ಷಿಸ್ತಾನೆ. ದೇವರು ಆತನು ನಿರೀಕ್ಷಿಸ್ತಾ ಇದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಅನೇಕರನ್ನ ನಿರೀಕ್ಷಿಸ್ತಾ ಇರ್ತವೆ. ಇವರಿಂದ ಏನಾದ್ರೂ ಉತ್ತರ ಬರಬಹುದಾ, ಅವರಿಂದ ಏನಾದ್ರೂ ಸಹಾಯ ಬರಬಹುದಾ, ಇವರು ನಮಗೆ ಸಹಾಯ ಮಾಡಬಹುದಾ, ಆ ಮನುಷ್ಯನ ನಮಗೆ ಒಳ್ಳೇದು ಮಾಡಬಹುದಾ, ಈ ಸೇವಕರು ನಮಗೆ ಒಳ್ಳೇದನ್ನ ಮಾಡಬಹುದಾ, ಈ ಸೇವಕರ ಮುಖಾಂತರ ದೇವರು ಆತನ ಮಾತಾಡಬಹುದಾ, ಆ ಸೇವಕರ ಮುಖಾಂತರ ದೇವರ ಆತ್ಮ ಮಾತಾಡಬಹುದಾ ಎಂಬುದಾಗಿ ಅಲ್ಲಿ ಇಲ್ಲಿ ಹುಡುಕಾಡುತ್ತೇವೆ. ನೀವು ಎಲ್ಲಿಯೂ ಹುಡುಕಾಡಬೇಕಾಗಿಲ್ಲ. ಶಾಂತವಾಗಿ ದೇವರನ್ನ ಎದುರು ನೋಡುತ್ತಾ, ದೇವರನ್ನೇ ನಿರೀಕ್ಷಿಸ್ತಾ, ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ದೇವರನ್ನೇ ಎದುರು ನೋಡುವುದಾದರೆ ಆತನು ನಿಮ್ಮ ಮೊರೆಗೆ ಕಿವಿಗೊಟ್ಟು ಲಕ್ಷಿಸುವವನಾಗಿದ್ದಾನೆ. ಇವತ್ತಿನ ಪರಿಸ್ಥಿತಿಗಳು ನಿಮ್ಗೆ ಹೇಗಿರಬಹುದು ಅಂದ್ರೆ, ಒಂದು ವೇಳೆ ದೇವರನ್ನ ಪ್ರಾರ್ಥನೆ ಕೇಳುತ್ತಾ ಇದ್ದಾನೋ ಇಲ್ವೋ, ನನ್ನ ಜೀವಿತದಲ್ಲಿ ಯಾಕೆ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಒಂದು ಉನ್ನತಿಗೆ ಬರುತ್ತಿಲ್ಲ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬರುತ್ತಿಲ್ಲ, ನನ್ನ ಜೀವಿತದಲ್ಲಿ ಒಂದು ತೇರುಗಿಡ ಬರುತ್ತಿಲ್ಲ ಎಂಬುದಾಗಿ ನೀನು ಆಲೋಚನೆ ಮಾಡ್ತಾ ಇರ್ಬೋದು. ಆದ್ರೆ ದೇವರ ಆತ್ಮನು ಹೇಳ್ತಿದ್ದಾನೆ, ನಿನ್ನ ಪ್ರಾರ್ಥನೆಗೆ ದೇವರು ಇವತ್ತು ಕಿವಿಗೊಡುವ ಸಮಯ ಬಂದಿದೆ. ಆತನು ಕಿವಿಗೊಟ್ಟು ಲಕ್ಷಿಸುವ ಸಮಯ ಬಂದಿದೆ. ಪ್ರಿಯ ದೇವರ ಮಗುವೆ, ದೇವರ ಮಗನೇ, ದೇವರ ಆತ್ಮ ನನ್ನನ್ನ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆಗೂ ನನ್ನ ಪ್ರಾರ್ಥನೆಗೆ ಆತನು ಉತ್ತರ ಕೊಡುವಂತ ಸಮಯ ಬಹಳ ಬಹಳ ಹತ್ತಿರವಾಗಿದೆ ಎಂಬುದಾಗಿ 2ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ನನ್ನನ್ನು ನಾಶನದ ಗುಂಡಿಗಳಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆಡುವಂತೆ ಮಾಡಿದನು. ನೋಡ್ರಿ, ದೇವರ ಆತ್ಮ ಹೇಳ್ತಂದ್ರೆ ನನ್ನನ್ನು ನಾಶನ ಗುಂಡಿಗಳಿಂದ ಎತ್ತಿದನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕೂಡ ಇವತ್ತು ಅನೇಕ ಸಮಯ ನಾಶನದ ಗುಂಡಿ ಒಳಗಡೆ ಇದ್ದವರೇ ಆಗಿದ್ದೇವೆ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ನಾಶನದ ಗುಂಡಿ ಒಳಗಡೆ. ನಾಶನದ ಗುಂಡಿ ಅಂದ್ರೆ ಯಾವುದು? ಪಾಪದ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಒಂದಲ್ಲ ಒಂದು ಸಮಯ ನಮಗೆ ಗೊತ್ತಿಲ್ಲದೇನೋ, ಅರಿಯದೆ, ತಿಳಿಯದೆ ಕೆಲವು ಸಮಯ ನಾವು ದುಡುಕಿ ನಮ್ಮ ಸ್ವಂತ ಬುದ್ಧಿಗಳಿಂದ, ಆಲೋಚನೆಗಳಿಂದ ತಪ್ಪು ಮಾಡುವುದುಂಟು, ನಾವು ಸಿಕ್ಕಾಕೊಳ್ಳುವುದುಂಟು. ಅಂತ ಪರಿಸ್ಥಿತಿಗಳಲ್ಲಿ ಒಂದು ವೇಳೆ ಇವತ್ತು ನಾಶನದ ಗುಂಡಿ ಒಳಗಡೆ ನೀವು ಬಿದ್ದಿದ್ರು ಕೂಡ ದೇವರು ನಿಮ್ಮನ್ನು ಎತ್ತುವವನಾಗಿದ್ದಾನೆ. ಪಾಪ ಎಂಬ ಗುಂಡಿಯಲ್ಲಿ ನೀವು ಬಿದ್ದಿದ್ರು ಕೂಡ ದೇವರು ನಿಮ್ಮನ್ನು ಮೇಲ್ಗಡೆ ಎತ್ತುವವನಾಗಿದ್ದಾನೆ. ಅದಕ್ಕೆ ದೇವರ ಆತ್ಮ ಹೇಳ್ತಿದ್ದಾನೆ, ನನ್ನನ್ನು ನಾಶನದ ಗುಂಡಿಗಳಿಂದ ಎತ್ತಿದರು. ನಿಮ್ಮನ್ನು ನಾಶನದ ಗುಂಡಿ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಾವು ದೇವರನ್ನ ಕಂಡುಕೊಳ್ಳದೆ ಹೋಗಿದ್ರೆ, ದೇವರ ನಾಮವನ್ನು ಹರಿಯದೆ ಹೋಗಿದ್ರೆ, ದೇವರ ಬಗ್ಗೆ ತಿಳಿದೆ ಹೋಗಿದ್ರೆ, ನಾವು ಇವತ್ತು ನಾಶನದ ಗುಂಡಿ ಒಳಗಡೆ, ಅಂದ್ರೆ ನಾಶನದ ಗುಂಡಿ ಯಾವುದು? ಅದು ನರಕ ಎಂಬ ನಾಶನದ ಗುಂಡಿ. ಅಲ್ಲಿ ನಾವು ಬೀಳ್ತಿದ್ವಿ. ನಮ್ಮ ಜೀವಿತದಲ್ಲಿ ನಾವು ಸತ್ತ ಮೇಲೆ ನರಕ ಪರಲೋಕ 2 ಕಾರಣಗಳುಂಟು. ನಾವು ಸತ್ತ ಮೇಲೆ ನಾಶನದ ಗುಂಡಿ ಒಳಗಡೆ ಬೀಳದಂತ ದೇವರು ನಮ್ಮನ್ನು ಎತ್ತಿದ್ದಾನೆ. ಇವತ್ತು ನಮ್ಮನ್ನು ನಿಲ್ಲಿಸ್ತಾನೆ. 2ನೇದು, ಆತನ ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ.
ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕೆಸರಿನಲ್ಲಿದ್ದೀವಿ. ಅನೇಕರು ಇವತ್ತು ಇನ್ನೊಬ್ರು ಮಾಡೋ ಪಾಪಗಳನ್ನ ನೋಡುತ್ತೇವೆ, ಇನ್ನೊಬ್ರು ಮಾಡಿದಂತ ತಪ್ಪುಗಳನ್ನು ನಾವು ಚುಚ್ಚಿ ಮಾತನಾಡುತ್ತೇವೆ, ಇನ್ನೊಬ್ಬರ ಹತ್ರ ಬೇಗ ಅವ್ರು ಮಾಡೋ ತಪ್ಪುಗಳನ್ನು ಹರಡಿಸ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಮಾಡಿದಂತ ತಪ್ಪುಗಳು ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಬೇರೆಯವರು ಮಾಡಿದ ತಪ್ಪುಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಪ್ರಿಯದೇವರ ಮಕ್ಕಳ ಪ್ರತಿಯೊಬ್ಬರು ಕೂಡವೇ ವಾಕ್ಯವನ್ನು ಕೇಳುತ್ತಿರುವಂತ ನೀನು ದೇವರ ಸೇವಕರಾಗಿರ್ಬೋದು, ದೇವರ ಮಕ್ಕಳಾಗಿರ್ಬೋದು, ನೀವು ಬಹಳ ವರ್ಷಗಳನ್ನು ದೇವರಲ್ಲಿರ್ಬೋದು, ಅಥವಾ ಇತ್ತೀಚೆಗೆ ರಕ್ಷಣೆ, ನಾವೆಲ್ಲರೂ ಕೂಡ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದಾನೆ, ಕೆಸರಿನಲ್ಲಿದ್ವಿ, ನಾವೆಲ್ಲ ಪಾಪದ ಕೆಸರಿನ ಒಳಗಡೆ ಇದ್ವಿ, ಆ ಒಂದು ಪಾಪದ ಕೆಸರಿನಲ್ಲಿ ನಾವು ಬಿದ್ದಿದ್ವಿ. ಆದ್ರೆ ನಮ್ಮನ್ನ ಬಂಡೆ ಮೇಲೆ ನಿಲ್ಲಿಸುವುದಕ್ಕೆ, ಅಂದ್ರೆ ಕೆಸರಿನೊಳಗಡೆ ಬಿದ್ದಂತ ನಮ್ಮನ್ನು ದೇವರು ಆತನ ಕೈ ಹಿಡಿದು ಮೇಲ್ಗಡೆ ಎತ್ತು ಏನ್ ಮಾಡಿದನಂದ್ರೆ, ಆತನು 2000 ವರ್ಷಗಳ ಮುಂಚಿತವಾಗಿ ಆತನು ನನಗೋಸ್ಕರ ನಿನಗೋಸ್ಕರ ಬಂಡೆಯಾಗಿ ಆತನ ಕ್ರಿಸ್ತನು ಬಂಡೆ ಎಂಬುದಾಗಿ ಈ ಲೋಕದಲ್ಲಿ ನಾವು ನೋಡ್ತೇವಲ್ಲ. ಯಾಕೆಂದ್ರೆ ಪೇತ್ರನನ್ನು ನೋಡಿ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ನಿನ್ನ ಬಂಡೆ ಎಂಬುದಾಗಿ, ಅಂದ್ರೆ ಕ್ರಿಸ್ತನು ಕೂಡ ಒಂದು ಬಂಡೆಗೆ ಹೋಲಿಸಲ್ಪಟ್ಟಿದೆ. ಪ್ರಿಯದೇವರ ಮಕ್ಕಳೇ, ಕ್ರಿಸ್ತನ ಎಂಬ ಬಂಡೆ ಮೇಲೆ ನನ್ನನ್ನು ಇವತ್ತು ನಿಲ್ಲಿಸಿದ್ದಾನೆ. ಆದ್ರಿಂದ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ದೇವರು ನಮ್ಮನ್ನು ಆ ಕೆಸರಿನೊಳಗಿಂದ ತೆಗೆದಿದ್ರಿಂದನೇ ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೃಢವಾಗಿ ನಿಲ್ಲುವಂತೆ, ದೃಢವಾಗಿ ಇರುವಂತೆ, ಅದು ಮಾತ್ರವಲ್ಲ ದೃಢವಾಗಿ ಹೆಜ್ಜೆ ಇಡುವಂತೆ, ಅಂದ್ರೆ ದೇವರ ವಾಕ್ಯದಲ್ಲಿ ನಿಲ್ಲುವಂತೆ, ದೇವರ ವಾಕ್ಯದ ಪ್ರಕಾರ ನಡೆಯುವಂತೆ, ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತೆ ನಿಮ್ಮನ್ನ ದೇವರು ಇವತ್ತು ಮಾರ್ಪಡಿಸ್ತಾ ಇದ್ದಾನೆ. ಇನ್ನೂ ಕೂಡ ಆತನು ಮಾರ್ಪಡಿಸ್ತಾನೆ ಇದ್ದಾನೆ. ಯಾಕೆಂದ್ರೆ ಕೆಲವು ಸಮಯ ನಾವು ಬಂಡೆ ಮೇಲಿಂದ ಜಾರಿ ಹೋಗುವುದುಂಟು, ಕೆಲವು ಸಮಯ ನಾವು ಬಿದ್ದು ಹೋಗುವುದುಂಟು, ಕೆಲವು ಸಮಯ ನಾವು ಪಾಪ ಮಾಡುವುದುಂಟು. ನಮ್ಮ ಕಣ್ಣಿನ ಆಸೆಗಳಿಂದ, ಮನಸ್ಸಿನ ಆಲೋಚನೆಗಳಿಂದ, ನಮ್ಮ ದೇಹದ ಬಲಹೀನತೆಗಳಿಂದ, ಅಥವಾ ಏನೋ ಗೊತ್ತಿಲ್ಲದನೋ ತಿಳಿಯದನೋ, ನಮ್ಮ ಜೀವಿತದಲ್ಲಿ ಅರಿತು ಹರಿಯದನೋ ನಾವು ಸಾಮಾನ್ಯವಾಗಿ ಮನುಷ್ಯರಾಗಿ ಎಡುವುದುಂಟು, ನಾವು ಮನುಷ್ಯರಾಗಿ ಬೀಳುವುದುಂಟು, ಮನುಷ್ಯರಾಗಿ ನಾಶನದ ಗುಂಡಿಯೊಳಗಡೆಯೂ ಆ ಕೆಸರು ಒಳಗಡೆಯೂ ನಾವು ಬೀಳುವುದುಂಟು. ಆದರೆ ನಾವು ಬಿದ್ದಾಗ ಅನೇಕ ಜನಗಳು ನಮ್ಮನ್ನು ನೋಡಿ ಕೇಳಿದಾಗೆ ಮಾತನಾಡ್ಕೊಳ್ತಾರೆ, ತಪ್ಪಾಗಿ ತಿಳ್ಕೊಳ್ತಾರೆ, ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಒಂದು ಕಡೆ ನಾನೊಂದು ವಾಕ್ಯವನ್ನು ನಾನು ಓದಿದ್ದುಂಟು, ಇನ್ನೊಬ್ಬರ ಮೇಲೆ ನಾವು ತಪ್ಪುರಿಸಬಾರ್ದು. ಯಾವುದೇ ಕಾರಣಕ್ಕೂ ಇನ್ನೊಬ್ರು ನಿಮ್ಮ ಹತ್ರ ಒಂದು ರಹಸ್ಯವಾಗಿ ಅವ್ರು ಮಾಡೋ ತಪ್ಪುಗಳನ್ನು ಹೇಳ್ತಾ ಇದ್ರೆ ಅಂದ್ರೆ ಅದು ಇನ್ನೊಬ್ಬರ ಹತ್ರ ನೀವು ಹೇಳ್ಬಾರ್ದು. ಯಾಕೆ ಅಂದ್ರೆ ಅವ್ರು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಹೇಳಿರ್ತಾರೆ, ನಿಮ್ಮ ಹತ್ರ ಒಂದು ನಂಬಿಕೆಯಿಂದ ಹಂಚ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಕಾರ್ಯಗಳ ನಿಮಿತ್ತ ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ, ನಿಮ್ಮನ್ನ ಪರೀಕ್ಷಿಸಬೇಕೆಂಬುದಾಗಿ ಹಂಚ್ಕೊಂಡಿರ್ತಾರೆ. ಪ್ರಿಯ ದೇವ್ರ ಮಕ್ಕಳು, ಆದ್ರಿಂದ ದೇವ್ರು ಇವತ್ತು ಏನ್ ಮಾಡ್ತದೆ, ನಮ್ಮನ್ನ ಬೆಳಗ್ಗೆ ಕೆಳಗಡೆ ಬಿದ್ದು ಹೋದಂತ ನಮ್ಮನ್ನ ಗುಂಡಿ ಒಳಗಿಂದ ಎತ್ತುವ ಆತನು ಮಾತ್ರವಲ್ಲದ ಕೆಸರಿನೊಳಗಿಂದ ನಮ್ಮನ್ನ ತೆಗೆದು ಬಂಡೆ ಮೇಲೆ ನಿಲ್ಲಿಸುವುದು ಮಾತ್ರವಲ್ಲದೆ ನಾವು ದೃಢವಾಗಿ ಹೆಜ್ಜೆ ಮಾಡುವಂತ ದೇವರಾಗಿದ್ದಾನೆ. ಆದ್ರಿಂದ ಪ್ರಿಯ ದೇವರ ಮಗುವೆ, ಒಂದು ವಾಕ್ಯವನ್ನು ಕೇಳ್ತದೆ, ನಿನ್ನ ಜೀವಿತದಲ್ಲಿ ನೀನು ಹೆಜ್ಜೆ ಇಡದಂತೆ, ಗಟ್ಟಿಯಾಗಿ ಹೆಜ್ಜೆ ಇಡದಂತೆ ನಿನ್ನ ಜೀವಿತದಲ್ಲಿ ನೀನು ಬಿದ್ದು ಹೋಗುವ ಪರಿಸ್ಥಿತಿಗಳು ಬರಬಹುದು. ಒಂದು ವೇಳೆ ನೀನು ಕೂಡ ಕೆಟ್ಟು ಹೋಗುವಂತ ಪರಿಸ್ಥಿತಿಗಳು ಬರಬಹುದು, ಒಂದು ವೇಳೆ ನೀನು ಕೂಡ ಜಾರುವಂತ ಪರಿಸ್ಥಿತಿ. ಆದರೆ ಯಾವಾಗೆಲ್ಲ ಜಾರ್ತೀಯೋ ಅವಾಗೆಲ್ಲ ದೇವರ ಕರ ನಿನ್ನ ರಕ್ಷಿಸುವುದಕ್ಕೋಸ್ಕರ, ದೇವರು ನಿನ್ನ ಬಂಡೆ ಮೇಲೆ ನಿಲ್ಲಿಸುವುದಕ್ಕೋಸ್ಕರ ಯಾವಾಗಲೂ ನಿನ್ನಿಂದಗಡೆ ಇರ್ತದೆ. ಆದ್ರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವುದು. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಅಪಾಯ ಒಂದು ದಿನಕ್ಕಾಗಿ ಸ್ತೋತ್ರ ಅಪ್ಪ. ಒಂದು ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಂತ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಅಪ್ಪ. ಒಂದು ವಾಕ್ಯದಲ್ಲಿ ಸ್ವಾಮಿ ಬರೆಯಲ್ಪಟ್ಟಿರುವ ಹಾಗೆ ದೇವರೇ ಅಪ್ಪ, ಈ ವಾಕ್ಯದ ಕರ್ತನೆ ಕೇಳುವಂತ ನಿನ್ನ ಮಕ್ಕಳನ್ನು ಸ್ವಾಮಿ ನನ್ನನ್ನು ಸೇರಿಸಿ ಸ್ವಾಮಿ ದೇವರೇ, ಯೆಹೋವನಿಗೋಸ್ಕರ ನಿರೀಕ್ಷಿಸುವ ಮಕ್ಕಳಾಗಿ ದೇವರ ನಿನಗಾಗಿ ಕಾದು ಕುಳಿತುಕೊಳ್ಳುವ ಮಕ್ಕಳಾಗಿ ಸ್ವಾಮಿ ನಮ್ಮನ್ನು ಮಾರ್ಪಡಿಸು. ಆ ರೀತಿಯಲ್ಲಿ ನಾವು ನಿಮ್ಮ ಸ್ವರವನ್ನು ಕೇಳುವುದಕ್ಕೆ ಕಾದುಕೊಳ್ಳುವಾಗ ದೇವರೇ, ನೀನು ನಮ್ಮ ಮೊರೆಗೆ ಕಿವಿಗೊಡುವವನಾಗಿದ್ದಿ, ನಮ್ಮನ್ನು ಲಕ್ಷಿಸುವವನಾಗಿದ್ದಿ ಸ್ವಾಮಿ ದೇವರೇ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು, ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿದನು, ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು ಎಂಬುದಾಗಿ ಕರ್ತನೆ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ, ವಾಕ್ಯದ ಮುಖಾಂತರ ಈ ವಾಕ್ಯ ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಮಾತನಾಡಿದ್ದಕ್ಕಾಗಿ, ಒಂದು ಮಾರ್ಪಾಡನ್ನು ತಂದದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.